ನಿಮ್ಮ ಜಸ್ಟ್ ಮ್ಯಾರಿಡ್ ಅಲ್ಲಿ ಈ ಒಂದು ಸ್ಟೋರಿ ಜನರಿಗೆ ರೀಚ್ ಆಗುತ್ತೆ ಅಂತಂದ್ರೆ ಯಾವ್ದು ಭಾಗ ಆಗಿರುತ್ತೆ ಅಂತ ಒಂದು ಸೀನ್ ಇರುತ್ತಲ್ವಾ, ಆ ಸೀನ್ ನನ್ನ ಪ್ರಕಾರ ಪ್ರತಿಯೊಂದು ಭಾಗನೂ ಜನರಿಗೆ ರೀಚ್ ಆಗುತ್ತೆ. ಆ ಥರನೇ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಬಟ್ ಐ ಥಿಂಕ್ ಈ ನಮ್ಮಿಬ್ಬರ ಟ್ರ್ಯಾಕ್ ಏನಿದೆ ಆಲ್ಮೋಸ್ಟ್ ಅದು ಎಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಹೊಸದಾಗಿ ಮದುವೆ ಆಗಿರೋರ್ಗಾಗಿರ್ಬೋದು ಅಂಡ್ ಮೋಸ್ಟ್ಲಿ ಅರೇಂಜ್ಡ್ ಮ್ಯಾರೇಜ್ ಆಗಿರೋರಿಗೆ ಐ ಥಿಂಕ್ ದೇ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ರಿಯಲಿ ವೆಲ್ ಅಲ್ವಾ ನಮ್ಮಿಬ್ಬರ ಪಾತ್ರ. ಅಂಡ್ ಅದೇ ನಂಗೆ ಅದೇ ಅನ್ಸುತ್ತೆ. ಟ್ರೈಲರ್ ನೋಡಿದಾಗ ಗಮನಿಸಿದ್ದು, ಈಗ ಅರೇಂಜ್ ಮ್ಯಾರೇಜ್ ಅಂತಂದ್ರೆ ಸ್ವಲ್ಪ ಹೆದರ್ತಾರೆ ಗಂಡನ್ಗಾಗಿರ್ಲಿ ಮನೆಯವ್ರಿಗಾಗ್ಲಿ, ಆದ್ರೆ ಯಾವಕ್ಕೂ ಕೂಡ ಕಾಣ್ಲಿಲ್ಲ ಇವರು ಇದ್ರಲ್ಲಿ. ಏನಿದೆ ಅದರಲ್ಲಿ ಸೀಕ್ರೆಟ್ ಅಂತ ಅಷ್ಟು ಜೋರಿದೆ? ನಾವು ಹೇಳಕ್ಕಾಗಲ್ಲ. ಅದು ತುಂಬಾ ಸೀಕ್ರೆಟ್. ಅದು ಬಿಟ್ಕೊಟ್ರೆ ಮಾತ್ರ ಅಯ್ಯೋ. ಆಮೇಲೆ ನೀವು ನೀವ್ ಗಮನಿಸಿದ್ದೀರಾ? ನಮಗ್ ಗೊತ್ತಿಲ್ಲ ಬೇರೆಯವ್ರು ಗಮನಿಸಿದಾರೋ ಇಲ್ವೋ ಅಂತ. ನನ್ನ ಪ್ರಕಾರ ಅದ್ರ ಡೀಟೇಲ್ ನಾನು ಹೇಳ್ಬೇಕು ಅಂದ್ರೆ ದಟ್ ಶುಡ್ ಕಮ್ ಆಸ್ ಅ ಸರ್ಪ್ರೈಸ್ ನೀವು ಸಿನಿಮಾ ನೋಡಿದಾಗ. ಯಾಕಂತಂದ್ರೆ ಹೊಸದಾಗಿ ಮದ್ವೆ ಆಗಿದ್ದವ್ರ ನಡುವೆ ಒಂದು ಪ್ರೀತಿ ಇರುತ್ತೆ, ಭಯ ಅಷ್ಟೇ ಇರುತ್ತೆ. ಯಾಕಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತಂದಾಗಂತೂ ಮಾತಾಡೋದಕ್ಕೆ ಹೆದರ್ತಾರೆ. ಇವ್ರು ನೋಡಿದ್ರೆ ಬಂದ್ ನಿಮ್ ಹತ್ರ ಮಾತಾಡ್ತಾರೆ, ನೀವು ಹೊಡಿತೀರಾ. ಆಮೇಲೆ ಎಕ್ಸ್ಪೆಷಲಿ ಆ ಕಾರಲ್ಲಿ ಜೋರಾಗಿರ್ತಾರೆ. ಕಣ್ಣಂತೂ ಬಿಡ್ತಾನೆ ಇರ್ತಾರೆ. ಇವಾಗ ಎಷ್ಟು ಸಾಫ್ಟ್ ಆಗಿದೆ ಕಣ್ಣು, ಟ್ರೈಲರ್ ಅಲ್ಲಿ ಅಷ್ಟು. ಅದಕ್ಕೆ ಅವ್ರಿಗೆ ಸಿನಿಮಾ ಮಾಡಿದ್ದು. ಅಂದ್ರೆ ಎಲ್ಲೂ ಬೇರೆ ಎಲ್ಲೂ ಇದಕ್ಕಿಂತ ಹಿಂದಿನ ಸಿನಿಮಾ ಅಲ್ಲಿ ಅವ್ರಿಗೆಲ್ಲೂ ಕಣ್ ಬಿಟ್ಟು ಹೆದರ್ಸ್ಕೊಂಡು ಹೆದರ್ಸಿ ಆಕ್ಟ್ ಮಾಡಿಸಿದಾರೆ ನಾನು. ಅಂಡ್ ನಾನು ಕೂಡ ಅದು ಹೇಳ್ತಾರಲ್ಲ, ನೀನ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ನಿನ್ ಎದುರುಗಡೆ, ಅಂದ್ರೆ ಆಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ಅಂತ. ಸೊ ನಿನ್ ಎದುರುಗಡೆ ಇರೋ ನಟ ಚೆನ್ನಾಗಿರ್ಬೇಕು. ನಾನು ಒನ್ ಆಫ್ ದ ರೀಸನ್ಸ್ ಫಸ್ಟ್ ಕೇಳಿದೆ ಹೀರೋಯಿನ್ ಯಾರು ಅಂತ. ಅಂಕಿತಾ ಅಂದ್ರು, ಪಕ್ಕಾ ಮಾಡ್ತೀನಿ ಅಂತ ಒಪ್ಕೊಂಡು. ಹೌದೌದು, ನಿಜ. ಸ್ವಲ್ಪ ಭಯ ಆಗ್ಲಿಲ್ಲ? ಇಲ್ಲ ಖಂಡಿತ. ಅಂದ್ರೆ ನಾ ಇದೆಲ್ಲ ಸೀನ್ ನೋಡಿರ್ಲಿಲ್ವಲ್ಲ ಅವಾಗ. ಈಗ ಸ್ವಲ್ಪ ಇದೆ, ಭಯ ಇದೆ. ಅದಕ್ಕೆ ನೆಕ್ಸ್ಟ್ ಎಲ್ಲೂ ಕೂಡ ನಾನು ಸ್ವಲ್ಪ ದೂರನೇ ಇದ್ದೀನಿ. ಅವ್ರು ನೆಕ್ಸ್ಟ್ ಒಂದು ಸಿನಿಮಾ ಕೇಳಿದ್ರು, ಸರ್ ಅವ್ರನ್ನೇ ಹೀರೋಯಿನ್ ಹಾಕೊಳ್ಳೋ ಸರ್, ಪ್ಲೀಸ್ ಬೇಡ ಸರ್ ಅವ್ರು ಬೈತಾರೆ, ಜೋರ್ ಮಾಡ್ತಾರೆ ಅಂತ. ಟ್ರೈಲರ್ ನ ಗಮನಿಸಿದಾಗ ಒಂದು ಜಾಯಿಂಟ್ ಫ್ಯಾಮಿಲಿ ತರ ಇದೆ, ಒಂದೊಳ್ಳೆ ಕುಟುಂಬ ಇದೆ, ಒಂದೊಳ್ಳೆ ಕಲಾವಿದ್ರು ಕೂಡ ಆಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ ಅಂದ್ರೆ ನಮ್ಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇವಾಗ ಎಲ್ಲಿ ನಮ್ಮ ರಿಯಲ್ ಲೈಫ್ ಅಲ್ಲೇ ನಾವು ಹುಡ್ಕೊಂಡು ಹೋಗ್ಬೇಕಾಗತ್ತೆ ನಮ್ಗೆ ಸಿಗ್ಬೇಕಂದ್ರೆ. ಅದೇ ಇಲ್ಲ, ನಾವೀಗ ಇಟ್ಸ್ ಆಲ್ಮೋಸ್ಟ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಆ ಥರನೇ ಇರೋದು. ಅಂಥದ್ರಲ್ಲಿ ಒಂದು ಸಿನಿಮಾದಲ್ಲಿ ನಮ್ಗೆ ಅದನ್ನ ಅನುಭವ ಮಾಡೋದಕ್ಕೆ ಸಿಕ್ತು. ಅಂಡ್ ಆ ಜಾಯಿಂಟ್ ಫ್ಯಾಮಿಲಿಯ ಪಾತ್ರನ ಪ್ಲೇ ಮಾಡ್ತಾ ಇರುವಂತ ಕಲಾವಿದರು. ಅಂಡ್ ಒಂದ್ ಸಿನಿಮಾದಲ್ಲಿ ಅಷ್ಟು ಜನ ಕಲಾವಿದರ ಜೊತೆಗೆ ಆಕ್ಟ್ ಮಾಡೋದಕ್ಕೆ ಸಿಗೋದು ಅದೊಂಥರ ಆಶೀರ್ವಾದ ಇದ್ದಂಗೆ ನಮ್ಗೆ. ಬಿಕಾಸ್ ವಿ ಆರ್ ಸ್ಟಾರ್ಟಿಂಗ್, ನಮ್ಮ ಮೊದಲನೇ ಹೆಜ್ಜೆಗಳಿವೆಲ್ಲ. ನಂದು ಮೊದಲನೇ ಹೆಜ್ಜೆ ಆಸ್ ಅ ಮೇನ್ ಲೀಡ್. ಬಟ್ ಇವರು ಇನ್ನೊಂದು ಸಿನಿಮಾ ಮಾಡಿದ್ದಾರೆ. ಬಟ್ ಟು ಆಕ್ಟ್ ವಿತ್ ಒಂದು ಸ್ಕ್ರೀನ್ ಅಂತ ಕಲಾವಿದರ ಜೊತೆ ಶೇರ್ ಮಾಡೋದೇನಿದೆಯೋ ಅದು ದಟ್ ಇಟ್ ಸೆಲ್ಫ್ ಇಸ್ ಅ ಬ್ಲೆಸ್ಸಿಂಗ್. ಅವರು ಆಕ್ಟಿಂಗ್ ಹೇಳ್ಕೊಡ್ತಾರೆ ಅಂತ ಅಲ್ಲ, ಇನ್ನೊಂದು ಮಾಡ್ತಾರೆ ಅಂತ ಅಲ್ಲ, ಬಟ್ ಅಂತ ಕಲಾವಿದರನ್ನ ನಾವು ಚಿಕ್ಕವರಿಂದ ನೋಡ್ಕೊಂಡು ಬಂದವರು ನಮ್ ಜೊತೆಗೆ ಅಕ್ಕಪಕ್ಕದಲ್ಲಿ ನಿಂತು ನಾವು ನಟನೆ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ನೋಡೋದಕ್ಕೆ ಒಂಥರ ಸಡಗರ ಅದು. ನೀವು ಅಲ್ಲ, ಈಗ ಒಂದು ವಿಷಯ ಏನಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಬಂದಾಗ ಜಾಸ್ತಿ ಆರ್ಟಿಸ್ಟ್ಗಳಿರ್ತಾರೆ ಅಥವಾ ಜಾಸ್ತಿ ಕಲಾವಿದರು ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ, ಇನ್ನೂ ಸ್ವಲ್ಪ ವೈಭೋಗ ಜಾಸ್ತಿ ಇರುತ್ತೆ ಅನ್ನೋದು ಒಂಥರ ಹೇಳ್ಬೇಕಂದ್ರೆ ನನಗೆ ಮತ್ತೆ ಶೈನ್ ಅವ್ರಿಗೆ ಅದು ಹೊಸದಲ್ಲ. ಯಾಕಂದ್ರೆ ಈಗ ನಾವು ಟೆಲಿವಿಷನ್ ಇಂದ ಬಂದಾಗ ಜಾಸ್ತಿ ಕಲಾವಿದರನ್ನ ಒಂದು ಸೆಟ್ಟಲ್ಲಿ ನೋಡಿರೋದಾಗ್ಲಿ, ಅದು ಒಂದು ಫ್ಯಾಮಿಲಿ ಡ್ರಾಮಾ ನಡೆಯೋದಾಗ್ಲಿ, ಅದು ನಮಗೆ ಅಭ್ಯಾಸ ಆಗಿರುತ್ತೆ. ಬಟ್ ಇಲ್ಲಿ ಇವ್ರು ಹೇಳ್ದಂಗೆ ಸ್ಪೆಷಲ್ ಅಥವಾ ಸ್ಪೆಷಾಲಿಟಿ ಏನಂತಂದ್ರೆ ಎಲ್ಲರೂ ಒಂಥರ ಕನ್ನಡ ಚಲನಚಿತ್ರರಂಗದಲ್ಲಿ ಹಿರಿಯ ಕಲಾವಿದರಾಗಿರೋರು. ಈಗ ದೇವರಾಜ್ ಸರ್ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಆಮೇಲೆ ಅಚ್ಯುತ್ ಸರ್ ಇರ್ಬೋದು, ಅಥವಾ ಈಗ ರವಿಶಂಕರ್ ಅವ್ರು ಇದ್ದಾರೆ, ಆಮೇಲೆ ಶ್ರೀಮಾನ್ ಸರ್ ಇದ್ದಾರೆ ತಮಿಳ್ ಅವರು, ಹೀಗೆ ಶ್ರುತಿ ಮ್ಯಾಮ್ ಇದ್ದಾರೆ, ಶ್ರುತಿ ಹರಿಹರನ್ ಅವರಿದ್ದಾರೆ. ಎಲ್ಲರೂ ಒಂಥರ ಏನಂದ್ರೆ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟಿರೋ ಅಂಥವ್ರು, ಮತ್ತೆ ತುಂಬಾ ವರ್ಷಗಳಿಂದ ಪಾಠಗಳನ್ನ ಕಲಿತು ಆಕ್ಟಿಂಗ್ ಕಡೆ ಗಮನ ವಹಿಸಿ ಅಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಇರೋಂತಹ ಕಲಾವಿದ್ರು. ಅವ್ರ ಪಕ್ಕ ನಿಂತ್ಕೊಳ್ಳುವಾಗ ಹೇಗಿರ್ಬೇಕು, ನಾವು ಕರೆಕ್ಟಾಗಿ ಮಾಡ್ತಿದೀವ, ಅಥವಾ ಅವ್ರು ಮಾಡೋ ಅಂತ ಸಣ್ಣ ಪುಟ್ಟ ಗೆಸ್ಚರ್ಸ್ ಏನಿರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಓಲ್ಡ್ ಸ್ಕೂಲ್ ಟೆಕ್ನಿಕ್ಸ್ ಇರುತ್ತೆ ಅವ್ರಿಗೆ. ಸೆಟ್ಟಲ್ಲಿ ಹೇಗೆ ನಡ್ಕೋಬೇಕು, ಹೇಗೆ ಬಿಹೇವ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಯಾವ ರೀತಿ ಸಟಲ್ ಆಗಿ ಎಕ್ಸ್ಪ್ರೆಷನ್ ಕೊಟ್ರೆ ಕ್ಯಾಮ್ರಾಗೆ ಸಾಕು, ಎಷ್ಟು ಜಾಸ್ತಿ ಮಾಡಿದ್ರೆ ಕ್ಯಾಮ್ರಾಗೆ ಅದು ಇನ್ನೂ ತಗೊಳ್ಳೋದಕ್ಕಾಗುತ್ತೆ ಅನ್ನೋದೆಲ್ಲ
ಅಂಥವ್ರಿಂದ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಅದು ಇವ್ರು ಹೇಳ್ದಂಗೆ ಮೊದಲನೇ ಹೆಜ್ಜೆ ಎಲ್ಲ ನಮಗೆ ಸಿಕ್ತು. ಅಷ್ಟು ಈಸಿಯಾಗಿ ಸಿಗಲ್ಲ. ಅಕ್ಕಪಕ್ಕದ ನಿಂತ್ಕೊಂಡು ದೇವರಾಜ್ ಸರ್ ಅಲ್ಲಿ ರಿಯಾಕ್ಟ್ ಮಾಡ್ತೀರಾ ನಾವು ಹಾ ಹಾ ಹ್ಞೂ ಅನ್ನೋಕ್ಕೆ. ಇಟ್ ಈಸ್ ವೆರಿ ನ್ಯೂ ಆ್ಯಂಡ್ ವಿ ವರ್ ಲಕ್ಕಿ ಎನಫ್ ಟು ಲರ್ನ್ ಓಕೆ ಹೌ ಟು ಬಿಹೇವ್ ಆನ್ ಸೆಟ್ಸ್ ಮತ್ತು ಹೌ ಟು ಆ್ಯಕ್ಟ್ ಇನ್ ಅ ಮೂವಿ ಅನ್ನೋದಕ್ಕೆ ಒಳ್ಳೆ ಕಲಿಯೋದಕ್ಕೆ ಒಳ್ಳೆ ಅವಕಾಶ ಆಯಿತು ನಮಗೆ.